24-25ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೆ. ಸರ್, ಪರ್ಮನೆಂಟ್ ಟೀಚರ್ಸ್ ಕೊಡೋದಕ್ಕೆ ತೊಂದರೆ ಆಗುತ್ತೆ, ಬಿಕಾಸ್ ಬೇರೆ ಬೇರೆ ಕಾರಣ ಇರುತ್ತೆ. ಹಿಂದೆನೂ ಕೂಡ ರಿಕ್ರೂಟ್ಮೆಂಟ್ ಮಾಡದೇ ಇರೋದ್ರಿಂದ ನಾನು ಒಪ್ಕೊಳ್ತೀನಿ. ಆದರೆ ಈ ಸತಿ ನಮಗೆ ಅಟ್ಲೀಸ್ಟ್ ಗೆಸ್ಟ್ ಟೀಚರ್ಸ್ ಕೊಡಿ. ಅದೇ ಗೇಮ್ ಚೇಂಜರ್. ನೀವು ನಾನು ಮತ್ತೆ ಹೇಳಬೇಕಾಗತ್ತೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜಾರಿ ಇಲ್ಲ ಅಂದರೆ ನಿಮಗೆ ಪ್ರಸಾದನೇ ಸಿಗಲ್ಲ. ಹಾಗೆ ಟೀಚರ್ಸ್ ಇಲ್ಲ ಅಂದರೆ ನಿಮಗೆ ಶಿಕ್ಷಣನೇ ಸಿಗೋದಿಲ್ಲ. ಅದಕ್ಕೆ ಗೆಸ್ಟ್ ಟೀಚರ್ಸ್ನ ಫಸ್ಟೇ ಕರೆದು, ಯಾವಾಗ ಮಕ್ಕಳು ಶಾಲೆಗೆ ಹೋಗಿದ್ರು ಆಗಲೇ ಗೆಸ್ಟ್ ಟೀಚರ್ಸ್ ಆದರೂ ಕಾಯ್ತಾಯಿದ್ರು. ಮಕ್ಕಳಿಗೆ ಒಂದು ವಿಶ್ವಾಸ ಬಂತು, ಮಕ್ಕಳಿಗೆ ಇಲ್ಲ ಪಾಠ ಹೇಳ್ಕೊಡೋಕ್ಕಿದ್ದಾರೆ ಅಂಥೇಳಿ. ಇದು ಮಾಡಬೇಕು, ಏನು ಪರ್ಮನೆಂಟ್ ತೊಗೊಳ್ಬೇಕು, ಮಾಡೋಣ. ಅದು ಇಟ್ಸ್ ಎ ಡಿಫ್ರೆಂಟ್ ಫೇಸ್. ಬಟ್ ಅದಕ್ಕಿಂತ ಮುಂಚೆ ನಾನು ಈಗ ಅರ್ಜೆಂಟಾಗಿ, ಯಾಕೆಂದರೆ ನಾನು ಡೇಟ್ಸ್ನ ನಿಲ್ಸೋಕ್ಕಾಗಲ್ಲ, ಓಪನಿಂಗ್ ಮಾಡಲೇಬೇಕಲ್ವ ಶಾಲೆನ. ಸೊ ಆ ಸಂದರ್ಭದಲ್ಲಿ ಗೆಸ್ಟ್ ಟೀಚರ್ ಬಂದಿರೋದು ಅದು ಭಾಳ ನಮಗೆ ಸಹಕಾರ ಆಗಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದಕ್ಕೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಅದಕ್ಕೆಲ್ಲ ಬಜೆಟ್ ಬೇಕಾಗುತ್ತೆ. ಮತ್ತು ಇನ್ನೊಂದು CEO ಮತ್ತು DCSO ಅವರು ಕೂಡ ನಮ್ಮ ಜೊತೆಗೆ ಪ್ಯಾರಲಲ್ಲಿ ಎಲ್ಲ ನಾವು 29 ಪಾಯಿಂಟ್ಸ್ ಹಾಕಿದ್ವಿ. ಅದನ್ನ ನಿಮಗೆ ಕೊಟ್ಬಿಡ್ತೀನಿ, ಯಾಕೆಂದರೆ ನಾನು ಎಲ್ಲರೂ ಓದಕ್ಕೆ ಹೋಗೋದಿಲ್ಲ. ನಾವು ಇದರೊಳಗೆ ಇರೋದೆಲ್ಲ ಈ ಥರ ನಮಗೆ ಆಗಬೇಕು ಅಂತ. ಕಲ್ಯಾಣ ಕರ್ನಾಟಕದಲ್ಲಿ ಅವರು ಸ್ಯಾಂಪಲ್ ಅಂತೇಳಿ ಟ್ರೈ ಮಾಡಿದರು ಮಿಸ್ಟರ್ ರಾಹುಲ್ ಅವರು. ಅದನ್ನು ಏನು ಮಾಡಿದ್ವಿ, ಬರೀ ಕಲ್ಯಾಣ ಕರ್ನಾಟಕ ಯಾಕೆ, ಇಡೀ ರಾಜ್ಯದಲ್ಲೂ ಕೂಡ. ಯಾಕೆಂದರೆ ಕೆಲವು ಕಡೆ ಚಿತ್ರದುರ್ಗ ಇಲ್ಲರೂ ಕೂಡ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸು ಅಲ್ಲೂ ಕೂಡ ಎಫೆಕ್ಟ್ ಆಗಿತ್ತು. ಅದನ್ನು ಏನು ಮಾಡಿದ್ದೀವಿ, ಅದೇ ಕನ್ನಡ, ಓಕೆ, ಕನ್ನಡನೂ ಕೊಡಿಸ್ಬಿಡ್ತೀವಿ. ನಿಮಗೆ ವಾಟ್ಸಪ್ ಹಾಕ್ಬಿಡ್ತೀವಿ ಎಲ್ಲರಿಗೂ. ನೀವು ಅದು ಹಾರ್ಡ್ ಕಾಪಿ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅರ್ಜೆಂಟಾಗಿ ಕನ್ನಡ ಕಾಪಿ ಕೊಡೋಕ್ಕೆ ಹೇಳಿ. ಇದನ್ನು ನಾವು 29 ಪಾಯಿಂಟ್ ಕೂಡ ಯಾವುದನ್ನು ಬಿಡಲಿಲ್ಲ. ಸ್ಕೂಲ್ ಮಟ್ಟದಲ್ಲಿ, SDMC ಮಟ್ಟದಲ್ಲಿ ನಾವು ಇದನ್ನು ಆ್ಯಕ್ಟಿವ್ ಆಗಿ ತೊಗೊಳ್ಳೋದ್ರಿಂದ ಅದು ಕೂಡ ನಾನು 29 ಏನೇನಿದೆ ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಎಲ್ಲದೂ ಕೂಡ ಇದೆ. ಮತ್ತು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಅದು ವಿಧಾನಸಭೆಯಲ್ಲೂ ಕೂಡ ಶಾಸಕರು, ಮೇಲ್ಮನೆ ಶಾಸಕರು ಎಲ್ಲರೂ ಕೂಡ ನಮಗೆ ಅಭಿನಂದನೆ ಹೇಳಿದ್ರು, ಈಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಟೈಮ್ಲಿ ಕಂಪ್ಲೀಷನ್ ಆಫ್ ಸಿಲೆಬಸ್. ಮುಂಚೆ ಎಲ್ಲ ಕಂಪ್ಲೀಟೇ ಮಾಡ್ತಾ ಇರಲಿಲ್ಲ, ಮನಸ್ಸಿಗೆ ಬಂದಾಗ ಯಾವಾಗ ಬೇಕಾವಾಗ. ನಾವು ಹೇಳಿದ್ವಿ December 31st ನಿಮ್ಮ ಚಾಪ್ಟರ್ ಫಿನಿಷ್ ಆಗಲೇಬೇಕು, ರಿವಿಷನ್ ಸ್ಟಾರ್ಟ್ ಆಗಬೇಕು January 1ನೇ ತಾರೀಕಿಂದ ಅಂತ. ಅದನ್ನು ಕೂಡ ಹೆಂಗೆ PUCಯಲ್ಲಿ ಮಾಡಿದ್ರು ಅದನ್ನೇ ಇಲ್ಲೂ ಕೂಡ ನಾವು ಮಾಡಿದ್ದೀವಿ. SSLC ಇದು ನಮ್ಮ ಫಾರ್ ಈಸಿ ಆಕ್ಸೆಸ್ ಆಫ್ ಇದಲ್ಲ, ಇದು ಓಕೆ, ನಮ್ಮ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡಲ್ಲಿ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅದು ವೆಬ್ಸೈಟ್ ಮಾಡಿ ಅವನ್ನೆಲ್ಲ ಕೊಟ್ಟಿದ್ವಿ. ಅದು ವೆಬ್ಸೈಟಲ್ಲೂ ನೀವು ನೋಡ್ಬೋದು. ಆಮೇಲೆ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಮಾಡಿದ್ವಿ ಮುಂಚೆ, ಇದು ಭಾಳ ಇಂಪಾರ್ಟೆಂಟ್. ಅದು ನಮ್ಮ ACS ಅವರು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಭಾಳ ಪರ್ಸ್ನಲ್ ಆಗಿ ನೋಡ್ತಾ ಇದ್ರು. ನಾವು ಇದೊಂದು ಬ್ಲೂ ಪ್ರಿಂಟ್ ಹಾಕ್ಕೊಡ್ತೀವಿ, ಇದು ಆಗದೇ ಇರೋದು ಮಾತ್ರ ನಮಗೆ ಹೇಳಬೇಕು, ಆಗಿದ್ದರೆ ನಮಗೆ ಹೇಳೋಂಗಿಲ್ಲ. ಆಗಿಲ್ಲ ಅಂದರೆ ಯಾಕಾಗಿಲ್ಲ ಅಂಥೇಳಿ ಸಬಾರ್ಡಿನೇಟ್ಸ್ ಆಫೀಸರ್ಸಿಗೆ ಹೇಳೋರು. ಆ ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ಹೋದ್ವಿ. ಯಾಕೆಂದರೆ ಈ ಅಚೀವ್ ಮಾಡಬೇಕಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆದರೆ 1% ಜಾಸ್ತಿ ಆಗುತ್ತೆ, ಗೆಸ್ಟ್ ಟೀಚರ್ಸ್ ಕೊಟ್ಟರೆ 2% ಜಾಸ್ತಿ ಆಗುತ್ತೆ, ಅಟೆಂಡೆನ್ಸ್ ನಾವು ಸ್ಟ್ರಿಕ್ಟಾಗಿ ಮಾಡಿದರೆ 1% ಜಾಸ್ತಿ ಆಗುತ್ತೆ, CM ಅವ್ರು ಇದ್ರ ಬಗ್ಗೆ ಏನೋ ಒಂದು ಮಾತು ಹೇಳಿದರೆ ಅದೊಂದು 1% 2%. ಇದೆಲ್ಲ ಕೂಡಿ ನಾವು ಬಿಂದಿಗೆಯನ್ನು ಫುಲ್ ಮಾಡಿರೋದು. ಇಲ್ಲಾಂದರೆ ನಮಗೆ ಒಬ್ಬರ ಕೈಲೇ ಆಗ್ತಾ ಇರಲಿಲ್ಲ. MLAs ಕೂಡ ಆ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ಕಾನ್ಸ್ಟೆಂಟಾಗಿ ನಾನು ಲೆಟ್ರ್ ಬರೆದಿದ್ದೀನಿ, DCS ಅವರಿಗೆ, CO ಅವ್ರಿಗೆ ಬರೆದಿದ್ದೀನಿ, MLAಸಿಗೆ ಬರೆದಿದ್ದೀನಿ, ಮಿನಿಸ್ಟರ್ಸಿಗೆ ಬರೆದಿದ್ದೀನಿ. ಇದೆಲ್ಲದೂ ಸೇರಿ ನಾವು ಮಾಡಿರೋದ್ರಿಂದ ಇದು ಚೆನ್ನಾಗಿದೆ. ಆಮೇಲೆ ಕ್ವೆಶ್ಚನ್ ಬ್ಯಾಂಕ್, ಇದು ಭಾಳ ಇಂಪಾರ್ಟೆಂಟ್. ಮಕ್ಕಳಿಗೆ ನಾವು ಯಾವ ರೀತಿ ಮಾಡಿದ್ವಿ ಅಂದರೆ, ಇಟ್ ಶುಡ್ ಬಿ ಲೈಕ್ ಎ ಗೇಮ್. ಒಳ್ಳೆ ಫುಟ್ಬಾಲ್ ಥರ ಇರಬೇಕು. ನಾವು ಕರೆಕ್ಟಾಗಿ ಒಂದು ಗೋಲ್ ಹೊಡಿಬೇಕಂದ್ರೆ, ನೋಡಪ್ಪ ನೀನು ಇದೆಲ್ಲದು ಬುಕ್ ಓದಬೇಕಂದ್ರೆ ನೀವು ರಿವಿಷನ್ ಮಾಡೋದ್ರ ಜೊತೆಗೆ ಈ ಕ್ವೆಶ್ಚನ್ಸ್ ಎಲ್ಲ ಆನ್ಸರ್ ಮಾಡ್ತಾ ಹೋಗೋ. ಅದು ಫುಲ್ಲು ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ ಇರೋದು, ಯಾವುದೋ ಚಾಪ್ಟರ್ ಬಿಟ್ಟಿರೋಲ್ಲ. ನಾವು 3 ವರ್ಗ ಮಾಡಿದ್ವಿ. ನಾವು ಕ್ಲೀನಾಗಿ P1, P2, P3 ಮಾಡಿದ್ವಿ ಅನ್ಸತಿ. ಹೆಂಗೆ PUCಯಲ್ಲಿ ಮಾಡಿದ್ವಿ ನಾವು ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ನ, ಪ್ರಿಪ್ರೇಟರಿ ಎಕ್ಸಾಮ್. ಈ ಸತಿನೂ ಕೂಡ ಪ್ರಿಪ್ರೇಟರಿ ಎಕ್ಸಾಮು ಮುಂಚೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ಮಾಡೋರು. ಅವ್ರಿಗೆ ಮನ್ಸಿಗೆ ಬಂದಂಗೆ ಅಂದರೆ ಅವರ ಒಂದು ವಿವೇಚನಕ್ಕೆ ಬಿಟ್ಟಿದ್ವಿ. ಆದರೆ ಎಕ್ಸಾಮ್ ಫೈನಲ್ ತೊಗೊಳ್ಬೇಕಾದ್ರೆ ನಾವು ಸ್ಟೇಟ್ ಲೆವೆಲಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಅದು ತೊಂದರೆಗಳು ಸಾಕಷ್ಟು ಮಕ್ಕಳಿಗೆ ಆಗೋದು. ಅದಕ್ಕೆ ನಾವೇನು ಮಾಡಿದ್ವಿ, ಸ್ಟೇಟ್ ಲೆವೆಲಿಂದನೇ ಕ್ವಶನ್ ಪೇಪರ್ನ ಕಳಿಸ್ತಾ ಇದ್ವಿ. ಸ್ಟೇಟ್ ಲೆವೆಲ್ 1, 2, 3 ಪ್ರಿಪರೇಟರಿ ಮಾಡಿ, ಅದರೊಳಗೆ 1ರಲ್ಲಿ ಯಾರು ಫೇಲ್ ಆಗಿದ್ದರೆ
ಅವ್ರನ್ನ ಐಡೆಂಟಿಫೈ ಮಾಡಿ ಮಕ್ಕಳನ್ನ ನೀವು ಜವಾಬ್ದಾರಿ ತಗೋಬೇಕಂತ ಅವ್ರನ್ನ ಪಾಸ್ ಮಾಡೋ ರೀತಿಯಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥದ್ದು. ಯಾರು 60% ತೊಗೊಂಡಿದ್ದಾರೆ ಅವರಿಗೆ 80%, 80% ತೊಗೊಂಡವ್ರು 90%ನ ಈ 3 ಎಕ್ಸಾಮ್ಗಳಲ್ಲಿ ನಾವು ಮಾಡಿದಾಗ ಅವರಿಗೆ ಮಕ್ಕಳಿಗೆ ಸಾಕಾರ ಆಗಿದೆ. ಆಮೇಲೆ ಈ ಥರ ಡೇಟಾಬೇಸ್ ಕೊಡೋದ್ರಿಂದ ಟೀಚರ್ಸ್ಗೂ ಕೂಡ ಭಾಳ ಸಂತೋಷ ಆಯಿತು, ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅದನ್ನು ಸಹಕಾರ ಮಾಡೋದು. ಆಮೇಲೆ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗು, ಇದನ್ನು ತಮಗೆ ಗೊತ್ತಿದೆ, ಬೆಳಗಾಮಲ್ಲೂ ಕೂಡ ಬೆಳಗಾಮಲ್ಲಿ ಇನಾಗರೇಟ್ ಮಾಡಿದ್ದಿದೆ ತಾನೆ. ಬೆಳಗಾಮಲ್ಲಿ ಅಸೆಂಬ್ಲಿ ಸೆಷನ್ ಆದ ತಕ್ಷಣ ಅವತ್ತೇ ನಾವು ವಾಪಸ್ ಬರಲಿಲ್ಲ, ನಾನು ಅವತ್ತೇ ಅಲ್ಲೇ ಉಳಿದು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಆ ಕಡೆ ಡಿವಿಷನ್ನು ಇಲ್ಲೇ ಇದ್ದಾರೆ ನಮ್ಮ ACP ಅವರು ಒಳಗಡೆ ಅಂತ ಹೇಳಿ ಅವರು ಒಂದು ಆರ್ಗನೈಸ್ ಮಾಡಿದರು. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಅವರಿಗೆ ಟ್ರೈನಿಂಗ್ ಕ್ಯಾಂಪು 2 ದಿವಸನ 1 ದಿವಸನ ಒಂದೇ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ಅದನ್ನ ಇನಾಗ್ರೇಷನ್ ನಾನೇ ಹೋಗಿ ಇನಾಗ್ರೇಷನ್ ಮಾಡಿ ಹೆಂಗಿರಬೇಕು ನಿಮ್ಮ ಪ್ಲ್ಯಾನು, ಮಕ್ಕಳನ್ನ ಲಾಸ್ಟ್ ಮಗನು ಕೂಡ ಯಾವ ರೀತಿ ನೀವು